ಗ್ರಹ ಶಾಂತಿ ಶ್ರೀ ಗರುಡ ನೀತಿ. ಸೂತರು, ಎಲೈ ಮುನಿಗಳೇ, ಸಿರಿ ಸಂಪತ್ತುಗಳನ್ನು ಸುಖ ಶಾಂತಿಗಳನ್ನು ಬಯಸುವವರು ಮೊದಲಿಗೆ ತಮ್ಮ ಮೇಲೆ ವಿಭಿನ್ನ ಗ್ರಹಗಳ ನೋಟವು ಹೇಗಿದೆ ಎಂಬುದನ್ನು ನೋಡಿಕೊಂಡು ಅದು ಸರಿಯಾಗಿಲ್ಲದ ಕಡೆ ಎಚ್ಚರವಾಗಬೇಕು. ಅಂದರೆ ತಮ್ಮ ತಮ್ಮ ಜಾತಕಗಳಲ್ಲಿರುವ ಗ್ರಹ ದೋಷಗಳನ್ನು ಆಯಾ ಗ್ರಹ ಸಂಬಂಧಿತ ಯಜ್ಞಗಳನ್ನು ಮಾಡುವುದರ ಮೂಲಕ ಕಳೆದುಕೊಳ್ಳಬೇಕು. ನಮಗೆ 9 ಗ್ರಹಗಳಿವೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಅವು ಕ್ರಮವಾಗಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹು, ಕೇತುಗಳು. ಈ ಗ್ರಹಗಳನ್ನು ಅರ್ಚಿಸುವುದಕ್ಕೆ ಪ್ರತಿಮೆಗಳನ್ನು ಅಂದರೆ ಮೂರ್ತಿಗಳನ್ನು ಕ್ರಮವಾಗಿ ತಾಮ್ರ, ಸ್ಫಟಿಕ, ರಕ್ತಚಂದನ, ಚಿನ್ನ, ಬೆಳ್ಳಿ, ಕಬ್ಬಿಣ, ಸೀಸ, ಕಂಚು, ಧಾತುಗಳೊಂದಿಗೆ ತಯಾರು ಮಾಡಿಸಬೇಕು. ಇನ್ನು ಅವರ ಬಣ್ಣಗಳು ಕ್ರಮವಾಗಿ ಈ ರೀತಿ ಇವೆ: ಕೆಂಪು, ಬಿಳುಪು, ಕಪ್ಪು, ಅರಿಶಿನ, ಬಿಳುಪು. ಕೊನೆಯ 3 ಗ್ರಹಗಳು ಕಪ್ಪು. ಇವು ಪೂಜಾ ದ್ರವ್ಯಗಳು ಸಹ ಕ್ರಮವಾಗಿ ಅವೇ ಬಣ್ಣದಲ್ಲಿರ್ತವೆ. ಈ ನವಗ್ರಹಗಳನ್ನು ಒಂದು ಕಡೆ ಶಾಸ್ತ್ರೋಕ್ತವಾಗಿ ಸ್ಥಾಪಿಸಿ ಅಥವಾ ಸ್ಥಾಪಿಸಿರುವ ಸ್ಥಳಕ್ಕೆ ಹೋಗಿ ಸುವರ್ಣ ವಸ್ತ್ರ, ಪುಷ್ಪಗಳನ್ನು ನವಗ್ರಹ ಮಂಟಪಕ್ಕೆ ಅರ್ಪಿಸಬೇಕು. ಗಂಧ, ಬಲಿ, ಧೂಪ, ಸಾಂಬ್ರಾಣಿಗಳನ್ನು ಸಹ ಕೊಡಬೇಕು. ಚರು ಅಂದರೆ ಹೋಮದಲ್ಲಿ ಬೇಯಿಸಿದ ಅನ್ನವನ್ನು ಮಂತ್ರಗಳ ಮೂಲಕ ಪ್ರತಿಯೊಂದು ಗ್ರಹವನ್ನು ಉದ್ದೇಶಿಸಿ ಸಮರ್ಪಿಸಬೇಕು. ನಂತರ ಆಯಾ ಗ್ರಹಗಳನ್ನು ಆಯಾ ಮಂತ್ರಗಳೊಂದಿಗೆ ಕೆಳಗಿನ ರೀತಿಯಾಗಿ ಅರ್ಚಿಸಿ ಜಪಿಸಬೇಕು. ಓಂ ಆ ಕೃಷ್ಣೇನ ರಜಸ ಸೂರ್ಯ, ಓಂ ಇಮಂ ದೇವ ಅಂದರೆ ಚಂದ್ರ, ಓಂ ಅಗ್ನಿಮೂರ್ಧಾ ದಿವಾಕಗೋತ್ ಅಂದರೆ ಮಂಗಳ, ಓಂ ಉದ್ಬುಧಸ್ಯ ಅಂದರೆ ಬುಧು, ಓಂ ಬೃಹಸ್ಪತೆ ಅಂದರೆ ಬೃಹಸ್ಪತಿ, ಓಂ ಅನ್ನತ್ ಪರಿಶ್ರುತಂ ಶುಕ್ರ, ಓಂ ಶಂ ನೋ ದೇವಿ ಶನಿ, ಓಂ ಕಯಾನಶ್ಚಿ ರಾಹು, ಓಂ ಕೇತುಂ ಕೃಣಂ ಕೇತು. ಈ ನವಗ್ರಹಗಳಿಗೆ ಇದೇ ಕ್ರಮದಲ್ಲಿ ಮಂದಾರ, ಮೋತುಗ, ಕಾಚು, ಉತ್ತರೇನು ಅಂದರೆ ನೇರಳೆ, ಆಲ, ಮೇಡಿ, ಶಮಿ, ದೂರ್ವ, ಕುಶ, ಸಮಿತಿಗಳನ್ನು ತುಪ್ಪ, ಮೊಸರು, ಜೇನು ತುಪ್ಪಗಳನ್ನು ಅದ್ದಿ ಹವನವನ್ನು ಮಾಡಬೇಕು. ನಂತರ ಮತ್ತೆ ಮೇಲೆ ಹೇಳಲಾದ ಮಂತ್ರಗಳನ್ನು ಪಠಿಸುತ್ತಾ ಈ ಕೆಳಗಿನ ಪದಾರ್ಥಗಳನ್ನು ಆಹುತಿ ಕೊಡಬೇಕು. ಸೂರ್ಯನಿಗೆ ಬೆಲ್ಲ, ಚಂದ್ರನಿಗೆ ಉಪ್ಪಿಟ್ಟು, ಮಂಗಳನಿಗೆ ಪಾಯಸ, ಬುಧನಿಗೆ ಅಕ್ಕಿಯೊಂದಿಗೆ ಮಾಡಿದ ಪರಮಾನ್ನ, ಬೃಹಸ್ಪತಿಗೆ ಮೊಸರನ್ನ, ಶುಕ್ರನಿಗೆ ತುಪ್ಪ, ಶನಿಗೆ ಚೆಕ್ಕುಲಿ, ರಾಹುವಿಗೆ ಹಣ್ಣುಗಳ ಗೊಜ್ಜು, ಕೇತುವಿಗೆ ಅನೇಕ ಧಾನ್ಯಗಳೊಂದಿಗೆ ಬೇಯಿಸಿದ ಮುದ್ದೆ. ಇದೇ ಕ್ರಮದಲ್ಲಿ ಅನ್ನದಾನವನ್ನು ಸಹ ಪ್ರತಿಯೊಂದು ಗ್ರಹದ ಹೆಸರಿನಿಂದ ಮಾಡಬೇಕು. ನಂತರ ಪ್ರತಿ ಗ್ರಹದ ಹೆಸರಿನೊಂದಿಗೆ ಕ್ರಮವಾಗಿ ಧೇನುವು, ಶಂಖ, ಎತ್ತು, ಚಿನ್ನ, ಬಟ್ಟೆಗಳು, ಕುದುರೆ ಹೆಸರಿನೊಂದಿಗೆ ಕ್ರಮವಾಗಿ ಕರಿಯಸು, ಆಯುಧಗಳು, ಮೇಕೆಗಳನ್ನು ದಾನ ಮಾಡಬೇಕು. ಗ್ರಹಗಳು ಶಾಂತಿಯಾಗಿ ಅನುಗ್ರಹಿಸಿದರೆ ಜಾತಕಗಳನ್ನು ಬದಲಾಯಿಸಬಲ್ಲರು, ಸಿರಿ ಸಂಪತ್ತುಗಳನ್ನು ಪ್ರಸಾದಿಸಬಲ್ಲರು, ರೋಗಿಯನ್ನು ಸಂಪೂರ್ಣ ಆರೋಗ್ಯವಂತರನ್ನಾಗಿಸಬಲ್ಲರು.